ಎಲ್ಲರಿಗೂ ನಮಸ್ಕಾರ. ಇಂದು ನಾವು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ 6 ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅಥವಾ ನಿಮ್ಮ ಮನೆಯ ಹಿರಿಯರಿಗೆ ತುಂಬಾ ಉಪಯೋಗವಾಗುತ್ತದೆ. ಬನ್ನಿ ಆರಂಭಿಸೋಣ. ಆಯುಷ್ಮಾನ್ ಭಾರತ ವಯೋವಂದನ ಯೋಜನೆ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೆ ವರ್ಷಕ್ಕೆ ₹5 ಲಕ್ಷವರೆಗೆ ಉಚಿತ ಆಸ್ಪತ್ರೆ ಚಿಕಿತ್ಸೆ ಸಿಗುತ್ತದೆ. ಆದಾಯ ಮಿತಿ ಇಲ್ಲ. ಕ್ಯಾಶ್ಲೆಸ್ ಚಿಕಿತ್ಸೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಗಮನಿಸಿ. ಈಗ ಇದು 70 ಸಂಕಲನ ವಯಸ್ಸಿನವರಿಗೆ ಮಾತ್ರ. ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ PMVVY 60 ವರ್ಷ ಮೇಲ್ಪಟ್ಟವರು LIC ಮೂಲಕ ಪಿಂಚಣಿ ಯೋಜನೆಗೆ ಸೇರಬಹುದು. ಹೂಡಿಕೆ ಮಾಡಿದ ಹಣಕ್ಕೆ ಗ್ಯಾರಂಟಿ ಬಡ್ಡಿ ಮಾಸಿಕ, ವಾರ್ಷಿಕ ಪಿಂಚಣಿ. 10 ವರ್ಷಗಳ ಯೋಜನೆ ನಿವೃತ್ತರಾದವರಿಗೆ ಇದು ತುಂಬಾ ಉಪಯುಕ್ತ. ಇಂದಿರಾ ಗಾಂಧಿ ರಾಷ್ಟ್ರೀಯ ಹಳೆಯ ವಯಸ್ಸಿನ ಪಿಂಚಣಿ ಯೋಜನೆ 60 ವರ್ಷ ಮೇಲ್ಪಟ್ಟ BPL ಕುಟುಂಬದ ಹಿರಿಯರಿಗೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ. ತಿಂಗಳಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ. ರಾಜ್ಯದೊಂದಿಗೆ ಕೇಂದ್ರದ ಸಹಾಯ. ಪ್ರಧಾನಮಂತ್ರಿ ವಯೋಶ್ರೀ ಯೋಜನೆ 60 ವರ್ಷ ಮೇಲ್ಪಟ್ಟ ಬಡ ಹಿರಿಯ ನಾಗರಿಕರಿಗೆ ಉಚಿತ ಸಹಾಯಕ ಸಾಧನಗಳು. ವಾಕಿಂಗ್ ಸ್ಟಿಕ್, ವೀಲ್ಚೇರ್, ಕಿವಿ ಯಂತ್ರ, ಹಿಯರಿಂಗ್ ಏಡ್. ಆರೋಗ್ಯ ಸಮಸ್ಯೆ ಇರುವವರಿಗೆ ದೊಡ್ಡ ಸಹಾಯ. ರಾಷ್ಟ್ರೀಯ ಸಾಮಾಜಿಕ ಸಹಾಯ ಯೋಜನೆ NSAP ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತೆಗಾಗಿ ಪಿಂಚಣಿ ಯೋಜನೆ. ಬಡವರಿಗೆ ವಿಶೇಷ ಸಹಾಯ. ವಯಸ್ಸಿನ ಆಧಾರದ ಮೇಲೆ ಲಾಭ. ಆಯುಷ್ಮಾನ್ ಭಾರತ ಹೆಲ್ತ್ ಕಾರ್ಡ್, ಗೋಲ್ಡನ್ ಕಾರ್ಡ್. ಆಯುಷ್ಮಾನ್ ಯೋಜನೆಗೆ ಅರ್ಹರಾಗಿದ್ದರೆ ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಪಡೆಯಬಹುದು. ಆಸ್ಪತ್ರೆಯಲ್ಲಿ ತಕ್ಷಣ ಗುರುತು ಚಿಕಿತ್ಸೆ ಪಡೆಯಲು ಸುಲಭ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಮನೆಯ ಹಿರಿಯರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಗಮನಿಸಿ, ನಾನು ಈ ಮಾಹಿತಿಯನ್ನು ನೀವು ನೀಡಿದಂತೆಯೇ ಸಿದ್ಧಪಡಿಸಿದ್ದೇನೆ. ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಅಥವಾ ಬೇಕಾಗುವ ದಾಖಲೆಗಳ ಬಗ್ಗೆ